ಎಲ್ಲೇ ಪ್ರೇಮ, ಹಬ್ಬ ಸಾಮಾನಿಗಾಗಿ ಚೀಟಿ ಬರ್ಸೋ ಕಾಲ ಎಲ್ಲ ನಮ್ಮ ಅಮ್ಮನ ಕಾಲದಲ್ಲೇ ಹೋತು. ನಾನು ಯಾವತ್ತೂ ಹಬ್ಬಕ್ಕಾಗಿ ಸಾಮಾನಿಗೆ ಚೀಟಿ ಬರಿಲ್ಲ. ಅಪ್ಪನೇ ಏನಾರು ನೆನಪಾದ್ರೂ ತತ್ತಾರೆ, ಇಲ್ಲಿದ್ರಿಲ್ಲ, ಇದ್ದಿದ್ರಲ್ಲೇ ಹಬ್ಬ ಮಾಡೋದು. ನಂಗಂತೂ ಈಗ ಹಬ್ಬನೂ ಬೇಡ, ಹುಟ್ಟಿಗೆನೂ ಬೇಡ, ಎಂಥದ್ದು ಬೇಡ ಆಗಿದೆ ಕಣೆ ಪ್ರೇಮ. ಒಟ್ಟೊಂದು ಮಾಡಿ ಹಿಡ್ದಾಗಿದ್ದರೆ ಕೊಲಿಗಿಡ್ಬೇಕಲ್ಲ, ಹಂಗಾಗಿ ಒಂದು ಮಾಡ್ತೀನಿ ಬಿಟ್ರೆ ಮತ್ತು ನಂಗೆ ಯಾವ ಇಂಟ್ರೆಸ್ಟೇ ಇಲ್ಲ ಬಿಡು. ಹಬ್ಬ ಬಂದರೂ ಅಷ್ಟೇ, ಎಂತ ಬಂದರೂ ಅಷ್ಟೇ. ಸಣ್ಣಮ್ಮ, ಇದನ್ನೇ ಅಲ್ಲ ಅನ್ನೋದು ನೋಡಿ ನಾನು. ಎಂತಾಗಿದೀಗ ಹಬ್ಬ ಬೇಡ ಹುಡುಗಿ ಬೇಡ ಅಂತ ಏನು ಋತುಸ್ತರು ಹೇಳ್ದಂಗೆ ಹೇಳ್ತಿದ್ದೀರಲ್ಲ. ನಿಮಗೆ ಬೇಡ ಹೋಗಲಿ ಹಬ್ಬ, ಈಗೂ ಬೇಡ, ಬಾಲಿಗೆ ಬೇಡ ಅಂದರೆ ಹೊಸ ಹಬ್ಬ ಅದಕ್ಕೆ ಪಾಪ. ಇದು ನಂಗೂ ಮರ್ತೋತು ನೋಡಿ. ಯಾವಾಗ ಪ್ಯಾಟಿಗೆ ಹೋಗೋರ ಹತ್ರ ಹೇಳಿದ್ರು ತತ್ತಿದ್ರು ಪಾಪ, ಅವ್ರೇನಲ್ಲ ಅಂತಿರಲ್ಲ. ಎಂಥರ ಒಂದು ಸಾಧಾರಣಕ್ಕೆ ಸಿಕ್ತಿತ್ತು ಸಾಕಿತ್ತೀಗ. 100 100 ವರ್ಷ ಬರೋಲ್ಲ. ಒಂದು ಲಂಗ ಹಿತರಕ್ಕೆ ಹೇಳ್ಬೇಕಿತ್ರೆ, ಹೊಸ ಲಂಗ ಒಂದು ತಗ ಬಂದರೆ ಬಾಲಿಗೆ ಹಾಕ್ಬೇಕು. ಹೊಸ ಹಬ್ಬ ಬಾಲಿಗೂ ತರಬೇಕು, ನಿಮಗೂ ಒಂದು ಎಂತ ಹಿಂಗಿದ್ದೆ ಎಲ್ಲ ಮೇಲಕ್ಕೆ ಹಾಕ್ತಿರಲ್ಲ, ಹಂಗಿದ್ದೊಂದು ತಂದ್ಕೊಳ್ಳಿ ಹೇಳ್ತೀನಿ. ತಂದ್ಕೊಂಡು ಹಾಕಕ್ಕೆ ಮಾಡಿ. ಹಬ್ಬ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ. ಈಗ ನಿಮಗೆ ಬಟ್ಟೆ ತರೋಕ್ಕಾಗದೇ ಇದ್ರೆ ಆ ಮಗಿಗೆ ಲಂಗವ ನಾನೇ ತತ್ತೀನಿ. ಈಗ ಚರಿ ಬತ್ತಾನಲ್ಲ, ಪ್ಯಾಟಿಗೆ ಹೋಗ್ಬೇಕು ಅಂತ ಕೂತಾನೆ. ಏನು ಅದೊಂದು ಕನಸು ನೋಡಿ. ಉಗಾದಿ ಹಬ್ಬ ಬಂತು ಅಂದ್ರೆ ಅವನಿಗೆ ಸಾಮಾನು ತರಕ್ಕೆ ಪ್ಯಾಟಿಗೆ ಹೋಗ್ಬೇಕು. ಪುಣ್ಯಕ್ಕೆ ಈ ಸತಿ ಮುಂದೊಂದು ದಿನ ಭಾನುವಾರಿಲ್ಲ, ಭಾನುವಾರನೇ ಹಬ್ಬ. ಹಂಗಾಗಕ್ಕೆ ಹೋಗಿ ಇಲ್ಲಿ ಸಂತಿಗೆ ಹೋಗೋಣ ಅಂತ ಕೂತ್ಕೊತಿದ್ದ. ಮಕ್ಕಳಿಗೆ ಈಗಿಂದ ಏನು ಅಭ್ಯಾಸ ಮಾಡ್ತೀವೋ ಅದೇಯ. ನೀನೇನಾರು ಹಿಂಗೆ ಹಬ್ಬ ಬೇಡ ಹುಟ್ಟಕ್ಕೆ ಬೇಡ ಅಂತ ಹೇಳಿಬಿಟ್ರೆ ಆ ಮಕ್ಕಳು ದೊಡ್ಡ ಆದಮೇಲೆ ಹಬ್ಬಕ್ಕೆ ಮನೇಲಿ ಇರೋ ಇದನ್ನೇ ಬಿಡ್ತವೆ. ಪೆಂಡ್ಸು ಅದು ಇದು ಅಂತ ಹೋಗ್ತವೆ ಗೊತ್ತಾ. ನೀಗೆಲ್ಲ ಕೆಲ ಹುಡುಗರೆಲ್ಲ ಹಬ್ಬ ಇರಲಿ ಹುಡುಗಿರ್ಲಿ ಎಲ್ಲಿ ಇಲ್ಲಿ ಅದೇ ಅಲಿತಿರ್ತಾವಲ್ಲ, ಮತ್ತೆಂತಕ್ಕಂತ ಮಾಡಿರೆ. ನಿಮ್ಮ ಅಮ್ಮ ನಿಮ್ಮನ್ನು ಹಿಂಗೆ ಮಾಡಿದ್ರಾ? ಹಬ್ಬ ಅಂದರೆ ಎಷ್ಟೊಂದು ಇದು ಮಾಡ್ತಿದ್ರು, ಜ್ಞಾನಿಲ್ಲ ನಿಮಗೆ. ನೀವು ನಿಮ್ಮ ಮಗಳಿಗೆ ಹಾಗೆ ಮಾಡ್ಬೇಕು. ಹೌದು ಕಣೆ ಪ್ರೇಮ, ನೀನು ಹೇಳೋದು ಒಂದಕ್ಕೆ ಸರಿನೇಯ ಬಿಡು. ಅಲ್ಲ ಪ್ರೇಮ, ನೀವು ಎಲ್ಲ ಚಿಕ್ಕಲ್ಲಿರ್ತ ಹಿಂಗೆ ಹಬ್ಬ ಮಾಡ್ತಿದ್ರಾ? ನಿಮ್ಮಮ್ಮ ನಿಮಗೆಲ್ಲ ಹೊಸ ಬಟ್ಟೆ ತಂದು ಕೊಡ್ತಿದ್ರಾ ಹಬ್ಬಕ್ಕೆ? ಅಯ್ಯೋ ಸಣ್ಣ ಮತ್ತಾಗಿರತ್ಲಾಗಿ ನಮ್ಮ ಹಬ್ಬದ ಕಥೆ ಎಲ್ಲ ಕೇಳ್ರೆ ನೀವು ನಗಾಡ್ತೀರಿ. ಅಲ್ಲ, ನಮ್ಮದೇನೋ ಆಗ ಆತ ಕಾಲನೇ ಹಂಗಿತ್ತು ಆತ ಅಂದರೆ ಈಗೆಲ್ಲ ಎಲ್ಲ ಆತದ್ರೆ ಹಬ್ಬಕ್ಕೆ ಹೊಸ ಬಟ್ಟೆಗೆ ಹೋದ್ರಿ. ಎಲ್ಲರೂ ಪಿಟ್ಟ ಆಗವಲ್ಲ, ಸಾವುಕಾರ ಮನೆ ಮಕ್ಕಳು ಯಾವ ಪಿಟ್ಟ ಆಗಿದ್ದಿದ್ರೆ ಹಬ್ಬದ ಸುರಿನಲ್ಲಿ ಅವರಿಗೆಲ್ಲ ಹೊಸ ಬಟ್ಟೆ ಬತ್ತಿತ್ತಲ್ಲ, ಕೊಟ್ಟು ಕಳಿಸ್ತಿದ್ರು. ಅವೇ ನಮಗೆ ಹೊಸ ಬಟ್ಟೆ. ಅದನ್ನು ಹಾಕೋಕ್ಕೆ ಎಷ್ಟು ಖುಷಿ ಅಂತೀರಿ. ಆಗ ಸಾವುಕಾರ ಮನೆ ಮಕ್ಕಳೆಲ್ಲ ಹೇಗೆ ಬಟ್ಟೆ ಹಾಕ್ತಿದ್ರು, ಸ್ವಲ್ಪ ಹಳಸ್ತಾತ ಬಂದಂಗೂ ನಮ್ಮ ಮುನ್ಸಲೇ ಜ್ಞಾನ, ಇದು ನಮಗೆ ಸಿಗ್ತದೆ ಇದು ನಮಗೆ ಸಿಗ್ತದೆ ಅಂತ. ಸಿಕ್ಬಿಟ್ರೆ ಭಾಳ ಖುಷಿ. ಹಬ್ಬಕ್ಕೆ ಹೊಸ ಬಟ್ಟೆ ತರಕ್ಕೆ ಹೋದ್ರೆ ನಮ್ಮ ಮನೇಲಿ ಹಬ್ಬದ ದಿನ ಅಡುಗೆ ಮಾಡ್ತಿದ್ರು ಅಂತ ಮಾಡಿದ್ರಾ? ಅಡುಗೆನೇ ಮಾಡ್ತಿರ್ಲ ಸಣ್ಣಮ್ಮ. ಅಮ್ಮಗೆ ಎಂತ ಮಾಡ್ತಿದ್ರು, ನಮ್ಮ ಪೈ ಇದೇ ಥರನೇ ನಮ್ಮನೇಲಿ ಇವ್ರು ಮಾಡ್ತಾರಲ್ಲ ಹಿಂಗೆಯ. ಹಬ್ಬಾರು ಒಂದೇ ಹುಡುಗಿಯಾರು ಒಂದೇ 3 ಹೊತ್ತು ಕುಡ್ಕೊಳ್ಳೋದು ಬೀಳೋದು. ಪಾಪ ನಮ್ಮ ಅಮ್ಮನೇ ಕಷ್ಟಪಟ್ಟು ಸಾಕಿದ್ದಪ್ಪ. ಸಾಕೋದಂದ್ರೆ ಎಂತ ಮಾಡ್ತಿದ್ರಿ ಗೊತ್ತಾ, ಸಾವುಕಾರ ಮನೇಲಿ ಹಬ್ಬದ ದಿವಸ ಹಮ ಅಡುಗೆಯಲ್ಲ, ಅವರಿಗೆ ಹಿಂಗ್ಸ್ರಿಗೆ ಅವ್ರವ್ರಿಗೆ ಮಾಡೋಕ್ಕಾಗ್ತಿರಲ್ಲ. ನಮ್ಮ ಅಮ್ಮನ ಆ ಥರ ಮುಂಚೆ ಬೇಗ ಬರೋಕ್ಕೆ ಹೇಳೋರು. ಈಗಿನಂಗೆ ಅಂಗ್ಳಕ್ಕೆಲ್ಲ ಸಿಮೆಂಟು ಪಮೆಂಟು ಎಲ್ಲಿತ್ರಿ, ಸಗಣಿ ಹೊಡಿಬೇಕಿತ್ತು. ಇಡೀ ಛತ್ರಗಡಿಗೆ ಸಗಣಿ ಹೊಡಿಬೇಕಿತ್ತು. ನಾನು ಒಂಚೂರು ಹಂಗೆ ನಾನು ಬುದ್ಧಿ ಬಂದ ಮೇಲೆ ಅಡಪಡ ಒಂಚೂರು ನೀರು ಹಿಡಿದುಕೊಡೋದು, ನಮ್ಮಮ್ಮ ಸಗಣಿ ಹೊಡಿಯೋದು. ಸುಮಾರು ಬೆಳಗ್ಗೆ ಒಂದು 6 ಗಂಟೆ ಬೆಳಗಿನ ಜಾವನೇ ಹೋಗ್ತಿದ್ದ ಅಂದ್ಬಿಡಿ. ಹೋದರೆ ಈಗ ಸಗಣಿ ಹೇರ್ಕೊಂಡು ನೀರು ಸೇದಲ್ಲ ಸಣ್ಣಮ್ಮ. ಅವಾಗೆಲ್ಲ ನಮ್ಮಮ್ಮ ಪಾಪ ಸೇ ತುಂಬಿಟ್ಕೊಳೋದು. ಕಡಿಕೆ ಸಗಣಿ ಹೊಡಿಯೋಕ್ಕೆ ಶುರು ಮಾಡ್ತಿತ್ತು. 8 9 ಗಂಟೆ ತನಕ ಸಗಣಿ ಹೊಡಿಯೋದೇ ಆಗ್ತಿತ್ತು. ಅಷ್ಟೊತ್ತಿಗೆ ಪಾಪ ಅಮ್ಮ ಸುಮ್ಮನೆ ಹೇಳಬಾರ್ದು, ಭಾಳ ಇದು ಮಾಡೋರು, ಕರೆದು ತಿಂಡಿ ಕೊಡೋರು. ಅದು ದಾಕ್ಷಿಣ್ಯ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟು ತಿನ್ನಿ ಅನ್ನೋಕ್ಕೆ ನಮಗೂ ನನ್ನ ಹೊಟ್ಟೆ ಒಂಚೂರು ದೊಡ್ಡ ಮೊದಲೆಯ ನಾನಾಗಿ ತಿನ್ಕೋತಿದ್ದೆ. ತಿಂದ ಅದಕ್ಕೂ ಹೋಗ್ತೀವಿ ಅಂತ ಅಮ್ಮ ಹೊಳ್ತಿತ್ತಾ. ಹೊಳ್ಳಷ್ಟೊತ್ತಿಗೆ ಅವ್ರು ಹೇಳೋದಮ್ಮ, ಮಧ್ಯಾಹ್ನಕ್ಕೆ ಅಡುಗೆ ಗಿಡ್ಗೆ ಮಾಡೋಕ್ಕೆ ಹೋಗ್ಬೇಡೆ, ಇಲ್ಲಿಗೆ ಬಂದುಬಿಡು ಮತ್ತೆ ಅನ್ನೋರು. ನಮ್ಮ ಅಮ್ಮ ಬಾಯಿ ಮೇಲಕ್ಕೆ, ಇಲ್ಲ ಅಮ್ಮ ಮನೇಲೊಂದು ಹಬ್ಬ ಮಾಡ್ತಿದ್ರೆ ಹೆಂಗೆ, ಮನೇಲಿ ಹಬ್ಬ ಮಾಡ್ಬೇಕಲ್ಲ ಅಂದರೆ ಅವ್ರು ಸತ್ಯ ಅಂತ ತಿಳ್ಕೊತಿದ್ರೇನ. ಸುಮ್ಮನೆ ಎಂಥ ಹಬ್ಬ ಮಾಡ್ತೀಯ, ಇಷ್ಟೊತ್ತು ಇಲ್ಲೇ ಕೆಲಸ ಮಾಡೋದಾಗಿದೆ, ಇನ್ನು ಹಬ್ಬ ಮಾಡೋದು ಎಷ್ಟೊತ್ತಿಗೆ, ಆಮೇಲೆ ಎಲ್ಲಿ ಬಿದ್ದಾನೆ ಏನ, ಮನೆಗೆ ಹೋಗಿ ಒಂದ್ಸತಿ ಮತ್ತೆ ಅಡುಗೆ ಮಾಡ್ತಾ ಕೂರ್ಬೇಡ, ಸುಧಾರಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬೇರೆ ಬಟ್ಟೆ ಹಾಕೊಂಡು ಬರಲಿ, ಮಧ್ಯಾಹ್ನ ಇಲ್ಲೇ ಉಂಡ್ಕೊಂಡು ಹೋಗ್ಬತ್ತಿ ಅನ್ನೋರು. ನಾವು ಎಂತ ಮಾಡ್ತಿದ್ದೆ ಗೊತ್ತಾ, ಮನೆಗೆ ಬಂದರೆ ಸಗಣಿ ಹೊಡೆಯೋದು. ಅಂಗಳ ಬಾಗಿಲೆಲ್ಲ ಸಗಣಿ ಹೊಡೆದು ಮನೆ ಮಾರು ಅಚ್ಚುಕಟ್ಟೆ ಮಾಡಿ ಸ್ನಾನ ಮಾಡಿ, ಈಗ ಸಾವುಕಾರ ಮನೇಲಿ ಕೊಟ್ಟವು ಬಟ್ಟೆ ಇರ್ತಿದ್ವಲ್ಲ, ಅವ್ರಿಗೆ ಹಳೆವು ನಮ್ಗೆ ಹೊಸವು, ಅವನ್ನ ಹಾಕಿಂದ
ಅಂಗಳದಗಳಂಚೂರು ನೋಡೋದು ಆಚೆ ಈಚೆಗೆ ಯಾರು ನಮ್ಮನ್ನು ನೋಡ್ತಾ ಇದಾರನ ಅಂತ. ಯಾರು ನೋಡಿದ್ರೆ ನಮ್ಮ ಮನೇಲಿ ಹಬ್ಬ ಅಂದರೆ ಹಬ್ಬ ಅನ್ನಬೇಕು. ಆ ಥರ ಇಲ್ಲ, ಎಲ್ಲ ಹೊಚ್ಚಿಗೆಟ್ಟು ಮಾಡೋದು ಅಂದ್ಬಿಟ್ರು ಮಲೆ ಎಲ್ಲಿ ಹೊತ್ತಿದ್ದ. 1 ಗಂಟೆ ಅಷ್ಟೊತ್ತಿಗೆ ಮತ್ತೆ ಹೋಗೋದು. ಹೋಗಿ 1 ಗಂಟೆ ಅನ್ನೋ ಗಡಿಯಾರಲ್ಲಿದ್ರು ಅವಾಗೆಲ್ಲ. ಗಡಿಯಾರ ಪಡಿಯಾರ ಮೇಲೆ ನತ್ತಿ ಮೇಲೆ ಸೂರ್ಯ ಬಂದಕ್ಕೂ ಹೋಗೋದು. ಅಷ್ಟೊತ್ತಿಗೆಲ್ಲ ಕೊಲಿಗಿಡರು ಒಳ್ಳೆ ಉಣ್ಣೋದು. ಉಂಡಾದಕ್ಕೂ ಮತ್ತೆ ಸ್ವಲ್ಪ ಪಾತ್ರೆ ಪುಟ್ಟಿ ಎಲ್ಲ ತೊಳೆಯಕ್ಕಿರ್ತಿದ್ವಲ್ಲ, ಕೊಡೋರು. ಪಾತ್ರೆ ತೊಳೆದಾದಕ್ಕೂ ಮತ್ತೆ ಉಳಿದಿದ್ವು ಎಲ್ಲ ಕೊಡೋರಪ್ಪ ಅಮ್ಮ. ಮನೆಗೆ ತಂದ್ಕೊತಿದ್ದ. ಅವತ್ತು ಕತ್ಲಿಗೆ ಅದೇ ಊಟ. ಉಳಿದ್ರೆ ಮಾರನೇ ದಿವಸ ಬೆಳಗ್ಗೆಗೂ ಅದೇಯ. ಮಧ್ಯಾಹ್ನ ಅನ್ನಷ್ಟೊತ್ತಿಗೆ ಕುಂಯಿ ಊಟ, ಮತ್ತೆ ಅಲ್ಲಿಗೆ ಹೋಗೋದು. ಹಬ್ಬಕ್ಕೆ ಹಬ್ಬ ಆತಿತ್ತು. ನಮ್ಮ ಮನೇಲಿ ಮಾತ್ರ ಹಬ್ಬ ಮಾಡ್ತಿರ್ಲ ಅಷ್ಟೇ. ಅದೇ ಒಂಥರ ಖುಷಿ ಇತ್ತು ಸಣ್ಣಮ್ಮ. ಎಲ್ಲಾರು ಒಂದೊಂದ್ಸತಿ ಬೇವು ಬೆಲ್ಲ ಮಾಡ್ತಿತ್ತು ಅಮ್ಮ. ಅದು ಅವ್ರ ಮನೇಲಿ ಸಾಮಾನು ಅಳ್ಸೋಷ್ಟೊತ್ತಿಗೆ ಹೊರಗಡ್ಲೆ ಇವನ್ನೆಲ್ಲ ಕೊಟ್ಟರೆ ನಮ್ಮ ಮನೇಲಿ ಒಂದು ಬೇವು ಬೆಲ್ಲ. ಇಲ್ಲಿದ್ರೆ ಅವ್ರ ಮನೇಲಿ ಆ ಸಾವುಕಾರ ಮನೇಲಿ ಕೊಡಾರ. ಅವಾಗೆಲ್ಲ ಬೇವು ಬೆಲ್ಲ ಅಂದರೆ ತಿಂಗಳಾನ್ಗಟ್ಲೆ ಇಟ್ಕೊಡ್ತಿದ್ರು. ಅಲ್ಲಿ ಹಾದಿ ಮೇಲೆ ಬರೋಷ್ಟೊತ್ತಿಗೆ ಬಾರೆ ಒಂಚೂರು ಬೇವು ಬೆಲ್ಲ ತಿಂದ್ಕೊಂಡೋಗಿ ಅಂತ ಎಲ್ಲ ಕೊಡೋರಲ್ಲ. ಅವನ್ನೆಲ್ಲ ತಂದ ನಮ್ಮ ಅಮ್ಮ ಒಂದು ಕಾಳಿಗೆ ತುಂಬಿಡ್ತಿತ್ತು. ನಮ್ಮ ಮನೆಗೆ ಯಾರು ಬಂದರೆ, ಅಯ್ಯೋ ಹಬ್ಬದ ಸುರ್ನಲ್ಲಿ ಬಂದಿರೋ ಒಂಚೂರು ಬೇಬೆಲ್ಲ ತಗೊಳ್ಳಿ ಅಂತೇಳಿ ಬೇಬೆಲ್ಲ ಕೊಡ್ತಿತ್ತು. ಯಾರು ನೋಡಿದ್ರು ನಮ್ಮನೇಲೇ ಮಾಡಿದ್ದು ಅನ್ಬೇಕು. ಅದಕ್ಕೂ ಅಳ್ತಿದ್ದು ನಾವು, ನಿನ್ನ ಪಾಲಿಂದ ಬೇಕಾದ್ರೆ ಕಾಳಿಗೆ ತುಂಬಿಡು, ನಮ್ಮ ಪಾಲಿಂದು ಎಂತಕ್ಕೆ ತುಂಬ್ತೀಯ ಅಂತ. ಎಲ್ಲರೂ ಒಂಚೂರು ಕೈ ಮೇಲೆ ಹಾಕ್ದಂಗೆ ಮಾಡ್ತಿತ್ತು ನಮ್ಮಮ್ಮ. ತೆಗ್ದು ಇಡ್ತಿತ್ತು. ಅದಕ್ಕೂ ಪಾಪ ಕಷ್ಟನೇಯ. ಈಗಿನ ಹಂಗನ್ರಿ ಅವಾಗ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ನಾನೊಬ್ಳು ಹಿಂಗೆ ಮಾಡ್ಕಿ ಬಂದೆ. ಅದನ್ನು ಅದೇ ಇಂದಿಗುವ. ಅದಕ್ಕೆ ದೇವ್ರಿಗೆ ಗೋಳು ಕೊಟ್ಟು ನಾನು ಅಂತ ಕಾಣ್ತದೆ. ಪುಣ್ಯ ಅಂದರೆ ಮಕ್ಕಳೆರಡು ಚುರುಕದವೆ, ಮುಂದೇನಾತವ ಅಂತ ಇಲ್ಲಿ ತನಕ ಒಂದು ಅಡ್ಡಿಲ್ಲ ನೋಡಿ. ಅಲ್ಲ ಪ್ರೇಮ, ಹಂಗಾರೆ ಈ ಸತಿನೂ ನೀವೆಲ್ಲರೂ ನಮ್ಮನೆಗೆ ಬಂದರೆ ನಾಗಪ್ಪಗೆ ಹೇಳು, ನಾನು ಹೇಳ್ತೀನಿ ಬೇಕಾರೆ ನಮ್ಮನೇಲೆ ಹಬ್ಬ ಮಾಡನೆ ಪ್ರೇಮ. ಇಲ್ಲ ಸಣ್ಣಮ್ಮ, ಬೇಜಾರು ಮಾಡ್ಕಿಬೇಡಿ, ಮನ್ಸಿಗೆ ಬೇಜಾರು ಮಾಡ್ಕಿಬೇಡಿ. ನಮ್ಮ ಚರಿಯದನಲ್ಲ, ಅವನಿಗೆ ಮನೆಯಲ್ಲೇ ಹಬ್ಬ ಮಾಡಬೇಕು ಅಂತ ಆಸೆ. ಹಬ್ಬ ಮಾಡೋದು ಮಾತ್ರ ಅಂತೀರಾ, ಯುಗಾದಿ ಹಬ್ಬ ಅಂದ್ರೆ ಅವನಿಗೆ ಪ್ಯಾಟಿಗೆ ಹೋಗಿ ಹಬ್ಬ ಸಾಮಾನು ತರಬೇಕು, ಅದೇ ಭಾಳ ಆಸೆ ಅವನಿಗೆ. ಹಾಗಾಗಿ ಮತ್ತು ಏನು ಅನ್ಕೋತಾನೆ ಏನೋ ಸಣ್ಣಮ್ಮ. ಎಷ್ಟಂದ್ರೆ ನಾವೆಲ್ಲ ಹೋಗಿ ಅವಾಗ ಹಂಗೆ ಕೂತ್ಕೊಂಡು ಗಂಡರ ಮನೇಲಿ ಉಣ್ತಿದ್ದು ಅಂದರೆ, ಅಲ್ಲ ನಂಗೇನು ಇದು ಗಂಡರ ಮನೆಯೆಲ್ಲ ನಮ್ಮ ಮನೆ ಇದ್ದಂಗೆ ಅದೇ ಅಂತ ಮಾಡೋಣ. ಆದ್ರೆ ಹುಡುಗರಿಗೆ ಮುನ್ಸಿಗೊಂದು ಸಮಾಧಾನ ಆಗ್ಬೇಕಲ್ಲ ಸಣ್ಣಮ್ಮ. ಹಾಗಾಗಿ ಅವಕ್ಕಿಲ್ದಿದ್ದು ಮತ್ತೆ ಅಂತ ಕೇಳಿ ನಾ ಬೇಗ ಹಬ್ಬ ಮಾಡಿ ಇಕ್ಕೆ ಬತ್ತೀನಿ, ಮಧ್ಯಾಹ್ನ ಸರಿಗೆ ಬತ್ತೀನಿ ನಾನು. ಬೇಡ ಬೇಡ ಬಿಡು ಪ್ರೇಮ, ಗೊತ್ತಾಗುತ್ತೆ ಕಣೆ, ನನಗೂ ಗೊತ್ತಾಗ್ತದೆ. ಅವ್ರವ್ರ ಮನೆ ಅವ್ರವ್ರಿಗೆ ಚಂದ ಬಿಡು. ನನಗೆ ಯಾವಾಗಲೂ ಬೇಜಾರಾಗಲ್ಲ ಪ್ರೇಮ. ಈ ಟೈಮಲ್ಲಿ ಒಂಥರ ನಮ್ಮ ಮನೇಲಿ ಹಬ್ಬ ಮಾಡಿದ್ರೆ ಚಂದ ಅಲ್ಲ ಪ್ರೇಮ. ಅದೇ ಅಲ್ಲ ಅನ್ನೋದು ನೋಡಿ. ಮತ್ತೆ ನಾನು ಇದು ನಿಮ್ಮ ಮನೆ ಅಲ್ಲದೆ ಮತ್ತೆ ಅಂತ ಮತ್ತೆ ಯಾರ ಮನೆ ಇದೆ? ನಮ್ಮ ಮನೆ ಅಲ್ಲ ಅನ್ನೋದು ಮುನ್ಸಿಂದ ತೆಗೆದು ಹಾಕಿಬಿಡಿ. ನಿಮ್ಮ ಮನೇನೆ, ಮತ್ತೆ ಯಾರದಾರ ಇಲ್ಲಿಗೆ? ಅಲ್ಲ ಅದೊಂದು ಹೌದು ಅಂತ ಮಾಡು. ಹೌದು ಅಂತ ಮಾಡು ಅಲ್ಲ, ಮನೇನೆ, ನಿಮ್ಮದೇ ಮನೆ ಇದು. ಆವಾಗಲೇ ಹೇಳಿನಿ, ನೀವು ಇದನ್ನೆಲ್ಲ ಮುನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂತ್ರೆ ಆಗಲ್ಲ. ಜೀವಮಾನಿಡೀ ಇದನ್ನೇ ಮಾಡ್ತಿರ್ಬೇಕಾಗ್ತದೆ, ಗೊತ್ತಾನು? ಹಾಗೆ ಆಸೆ ಅಕ್ರ ಇದ್ದಾರಾದ್ರೆ ಯಾಕೆ ನಿಮ್ಗೊಬ್ಳಿಗೆ ಮಗಳ, ಅವ್ರಿಗೆ ಮಗಳಲ್ಲ? ನೋಡೋಣ ಬಟ್ಟೆ ಬರೀ ಏನಾರು ತತ್ತಾರನೋ ಮಗಳಿಗೆ ಅಂತ. ತಂದ್ರೆ ಮಾತ್ರ ಹಾಕಿ ಸಣ್ಣಮ್ಮ, ಬೇಡ ಗಿಡ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲೇ ಪ್ರೇಮ, ತಂದ್ರೆ ನಾನೇನು ಬೇಡ ಅನ್ನಲ್ಲಪ್ಪ. ನನಗಾದರೂ ಏನಾದರೂ ಬೇಡ ಅಂತೇನೆ ಏನೋ, ಮಗಳಿಗೆ ನಾನು ಹಂಗೆ ಹೇಳಲ್ಲ. ಅವಳಿಂದ ಯಾಕೆ ಆ ಸುಖನ ಕಸ್ಕೋಬೇಕು ಹೇಳಿ ನಾನು. ಆದ್ರೆ ಅವ್ರಿಗೆ ಮನ್ಸು ಇರ್ಬೇಕಾತಲ್ಲ, ಬರ್ಬೇಕು ಕೊಡ್ಬೇಕು ಅನ್ಸ್ಬೇಕಾತಲ್ಲ ಅವರಿಗೆ. ಅವ್ರ ತಲೆಯಲ್ಲಿ ಇನ್ನೇನದಿಯ? ಎಂಥದಾರು ಇದ್ಕೊಂಡ್ಲಿ, ಹಬ್ಬದ ಹೇಳ ಮೇಲೆ ಬರ್ಬೋದು ಅಂತ ಮಾಡಿದ್ ನೋಡಿ. ಬರ್ದೇ ಇದ್ರೆ ಬಿಟ್ಕೊಂಡ್ಲಿ. ಏನ ಹತ್ರ ಒಂದು ಜೊತೆ ಬಟ್ಟೆ ತರಕ್ಕೆ ಹೇಳಿ ನೀವು ಅಯ್ಯ ಮಗಳು ಸೇರಿ ಹಬ್ಬ ಮಾಡಿ. ಇದು ಕೈಬೇ ಸಿಕ್ಕದೆ ಇದ್ರೆ ನೋಡ, ನಾನು ಇವತ್ತು ಶಾರದಾರ ಮನೆಗೆ ಹೋಗ್ತೀನಲ್ಲ, ಅದು ಸಾಧಾರಣ ಎಲ್ಲ ತಂದಿಟ್ಕೋತದೆ. ಹಬ್ಬಕ್ಕೆ ಬೇಕಾದ ಹತ್ತಾರೆಲ್ಲ ತಂದಿಟ್ಕೋತದೆ. ತಂದಲ್ಲಿ ನಿಮಗೂ ಒಂದು 4 ಎಲೆ ಕೊಡ್ತೀನಿ. ಬೇಡ ಪ್ರೇಮ, ಜೀವನನೇ ಪೂರ್ತಿ ಕಹಿನೇ ಅದೇ. ಇನ್ನು ಬೇವುಂದು ಎಂತ ಹೇಳ? ಎಂಥದ್ದು ಬೇಡ. ಮಾತು ಅದನ್ನೇ ಹೇಳ್ತೀರಲ್ಲ ಸಣ್ಣಮ್ಮ. ಕೊಯ್ಯ ಸಿಯ್ಯ ಎಂಥದೇ ಇದ್ರು ನಾನು ಜೀವನ ಮಾಡ್ತೀನಿ ಅಂತ ತೋರಿಸ್ಕೊಡಕ್ಕೆ ಬೇವೆಲ್ಲ ತಿನ್ನೋದು, ಗೊತ್ತಾನೋ? ಬೇವಾಗಲಿ ಬೆಲ್ಲಾಗಲಿ ನಾ ಯಾವುದಕ್ಕೂ ಹೆದರಲ್ಲ ಅಂತ ತೋರಿಸ್ಕೊಡ್ಬೇಕು. ಎಷ್ಟು ಮಾತಾಡ್ತೀಯ ಪ್ರೇಮ, ಇದನ್ನೆಲ್ಲ ಎಲ್ಲಿ ಕಲಿತೆ ನೀನು? ಇವನ್ನೆಲ್ಲ ಕಲ್ಸಕ್ಕೂ ನಿಸ್ಕೊಲ್ಲದೆ ಅಂತ ಮಾಡಿರ? ಹಂಗೆ ಅವ್ರವ್ರ ಮನೆಗೆ ಹೋಗ್ತೀನಲ್ಲ, ಜೀವನ ಕಲಿಸ್ಕೊಡ್ತದೆ ಸಣ್ಣಮ್ಮ. ಬೇಡ ಅಂದ್ರೂ ಕಲಿಸ್ಕೊಡ್ತದೆ. ಧೈರ್ಯ ತಂದ್ಕೋಬೇಕು, ಯಾವುದಕ್ಕಾದ್ರೂ ಧೈರ್ಯ ತಂದ್ಕೋಬೇಕು. ನಾನೊಂದು ಕೆಲಸ ಮಾಡ್ತೀನಿ, ನಮ್ಮನೆ ಹುಡುಗರನ್ನ ಹೊತ್ತರ ಮುಂಚೆ ಬರೋಕ್ಕೆ ಹೇಳ್ತೀನಿ ಇಲ್ಲಿಗೆ. ಬಾಲೆ ಆಟ ಆಡ್ತಿರ್ಲಿ,
ಅವ್ರ ಜೊತೆ ಆಟ ಆಡಲಿ, ನೀವು ಅಡುಗೆ ಪಡ್ಗೆ ಎಲ್ಲ ಮಾಡ್ಕೊಳ್ಳಿ. ನಮ್ಮನೆ ಅಡುಗೆ ಆಗೋಷ್ಟೊತ್ತಿಗೆ ಅವು ಬತ್ತಾವ ಅಲ್ಲಿಗೆ. ಮತ್ತು ಗಿಣ್ಣಕ್ಕೆ ಒತ್ತಂಕೆ ಮಾಡಕ್ಕೆ ಹೋಗ್ಬೇಡಿ. ಅವು ಮತ್ತೆ ಆಗಲ್ಲ ಅನ್ನಂಗಿಲ್ಲ, ಉಣ್ಣಕ್ಕೆ ಬೇರೆ ಮನ್ಸಿರಲ್ಲ, ಹಂಗಾಗ್ತದೆ. ನಮ್ಮ ಸಣ್ಣವನಾರು ಉಣ್ತಾನೆ, ದೊಡ್ಡವನಿಗೆ ಅದು ಭಾಳ ಇದು. ಹಂಗೆ ಮಾಡಿ ಹಬ್ಬದ ದಿನ ಕಳಿಸ್ತೀನಿ ನಾನು. ನಾಳೆ ಒಂದಿನ ರಜೆ ಕೊಟ್ಟಿದ್ರೆ ಆತಿತ್ತು. ಸಣ್ಣಮ್ಮ ಬರ್ಬೇಕಾ? ಎಲ್ಲ ಮಾಡಿಟ್ಟೀನಿ, ಅಚ್ಚುಕಟ್ಟು ಮಾಡೋವೆಲ್ಲ ಮಾಡಿಟ್ಟೀನಿ. ಅಂತ ಮಿಕ್ಕಿ ಬರ್ಬೇಕು ಅಂತ ಎಂತಾರು ಕೆಲಸ ಇದ್ದರೆ ಒಂದು ಫೋನ್ ಮಾಡಿ ಮಜ್ಜನ್ಸೂರಿಗೆ ಬಂದು ನಾ ಎಲ್ಲ ಮಾಡ್ಕೊಟ್ಟು ಹೋಗ್ತೀನಿ. ಆತಾ? ಬೇಡ ಬೇಡ ಕಣೆ ಪ್ರೇಮ, ಬರೋದು ಬೇಡ ಬಿಡು. ನೀನು ಮನೇಲಿ ಕೆಲಸ ಮಾಡ್ಕ, ಏನು ತೊಂದರೆ ಇಲ್ಲ.